ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಗುರುಚಾರ, ಇದರ ಫಲ, ಪರಿಣಾಮ, ಪರಿಹಾರಗಳು ಇದೇನು ಎನ್ನುವುದನ್ನು ನೋಡುವ ವಿಡಿಯೋ ಇದಾಗಿದೆ. ಮಿಥುನ ರಾಶಿಯವರ ಮೇಲೆ ವೃಷಭ ರಾಶಿಗೆ ಪ್ರವೇಶ ಮಾಡುವ ಅಂಗಾರಕನ ಕಾರಣದಿಂದ ಉಂಟಾಗಬಹುದಾದಂತಹ ಶುಭಾಶುಭ ಫಲಗಳೇನು ಇದನ್ನು ನೋಡುವ. ಆತ್ಮೀಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಂದು ಗ್ರಹರ ಬದಲಾವಣೆಯಾಗುವಾಗ ಆ ಸಮಯವನ್ನು ಇಟ್ಟುಕೊಂಡು ಆ ಸಮಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿ ಅದನ್ನು ಆಧರಿಸಿಯೇ ಶುಭಾಶುಭ ಫಲಗಳನ್ನು ಹಾಗೂ ಪರಿಹಾರವನ್ನು ಸೂಚಿಸುವುದು ನನ್ನ ಅಭ್ಯಾಸ. ಅದೇ ರೀತಿ 21/6/2026 12:03 AM ಅಂದರೆ ಮಧ್ಯರಾತ್ರಿಯ ಕಾಲ. ಆ ಕಾಲಕ್ಕೆ ಮಿಥುನ ರಾಶಿಯವರಿಗೆ ವ್ಯಯಸ್ಥಾನಕ್ಕೆ ಕುಜನ ಆಗಮನ ಉಂಟಾಗುತ್ತಾ ಇದೆ. ಇದುವರೆಗೆ ಲಾಭದಲ್ಲಿದ್ದಂತಹ ಮೇಷರಾಶಿಯಲ್ಲಿದ್ದಂತಹ ಅಂಗಾರಕ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಕಾಲಕ್ಕೆ ಕುಂಭಲಗ್ನ, ಲಗ್ನದಲ್ಲಿ ರಾಹು ಮಾಂದಿ, ಮೀನರಾಶಿಯಲ್ಲಿ ಶನಿ ಹಾಗೂ ಜನ್ಮರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ರವಿ ಬುಧರ ಸಮಾಗಮ. ದ್ವಿತೀಯದಲ್ಲಿ ಉಚ್ಚನಾದಂತಹ ಗುರು ಮತ್ತು ಶುಕ್ರ. ತೃತೀಯದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಚಂದ್ರ ಹಾಗೂ ಕೇತು. ಈ ರೀತಿಯಾಗಿ ಗ್ರಹಸ್ಥಿತಿ ಇದೆ. ಇದನ್ನು ಆಧರಿಸಿ ಶುಭಾಶುಭ ಫಲಗಳನ್ನು ಹೇಳುವುದಾದರೆ, ವ್ಯಯಕ್ಕೆ ಬರುತ್ತಿರುವ ಅಂಗಾರಕ ನಾನಾನರ್ಥ ಸಮುದ್ಭವೋ ವ್ಯಯಗತೆ ನಾನಾವಿಧ ದುರ್ವ್ಯಯಾ ಪಿತ್ತಾದ್ಯಾಮಯ ಪೀಡನಂ ತನುಭೃತಾಂ ನೇತ್ರೋದ್ಭವಾಶ್ಚಾಮಯಾ. ಈ ರೀತಿಯಾಗಿ ವಿವರಿಸಿದರು. ಬೇರೆ ಬೇರೆ ಕಾರಣಗಳಿಂದ ಅರ್ಥನಾಶ ಅಂದರೆ ಧನನಾಶ ಉಂಟಾಗುತ್ತೆ. ವ್ಯಯ ಅಧಿಕವಾಗಿ ವ್ಯಯ ಆಗುತ್ತಾ ಹೋಗುತ್ತೆ. ಕೆಲವೊಮ್ಮೆ ಹೆಚ್ಚಿನದ್ದಾಗಿ ದುರ್ವ್ಯಯಗಳು, ಬೇಕಾಗಿರೋದಿಲ್ಲ ಆದರೂ ಅನಗತ್ಯವಾದಂತಹ ಖರ್ಚು. ಪಿತ್ತ ಪ್ರಕೃತಿ ಹೆಚ್ಚಾಗಿ ದೇಹದಲ್ಲಿ ಅನಾರೋಗ್ಯ ಹಾಗೂ ದೇಹ ಪೀಡೆ ಉಂಟಾಗಬಹುದು. ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಬಾಧೆ ಉಂಟಾದೀತು. ಕೆಲವರಿಗೆ ಬೇರೆಯವರಿಂದ ದೃಷ್ಟಿದೋಷ ಉಂಟಾಗಿ ಅದರಿಂದಲೂ ಹಾನಿ ಸಂಭವಿಸಬಹುದು. ಆತ್ಮೀಯರೇ, ನಾನು ಹೀಗೆ ಹೇಳಿದ ಕೂಡಲೇ ಅಯ್ಯೋ ಬರೀ ಕೆಟ್ಟ ಫಲಗಳನ್ನೇ ಹೇಳ್ತಾ ಇದ್ದಾರೆ ಅಂತ ಹೇಳುವವರ ಸಂಖ್ಯೆ ಬಹಳ ಇದೆ. ನೀವು ಗಮನಿಸಬೇಕು, ಜ್ಯೋತಿಷ್ಯ ಶಾಸ್ತ್ರ ನಮ್ಮನ್ನು ಸಂತೋಷಪಡಿಸುವುದಕ್ಕಾಗಿರುವ ಒಂದು ಕಲೆಯಲ್ಲ. ಇದು ನಮಗೆ ಹೋಗುವಂತಹ ದಾರಿಯಲ್ಲಿ ಉಂಟಾಗಬಹುದಾದಂತಹ ಅಡಚಣೆಗಳೇನಿದ್ದಾವೆ, ಅಡ್ಡಿ ಆತಂಕಗಳಿಂದ ಇದ್ದಾವೆ, ಅದನ್ನು ನಮ್ಮ ಮುಂದೆ ಸ್ಪಷ್ಟವಾಗಿ ಇಡಬಹುದಾದ ಒಂದು ಒಳ್ಳೆಯ ಶಾಸ್ತ್ರ. ಹಾಗಾಗಿ ಕೇವಲ ಕೆಟ್ಟ ಫಲಗಳನ್ನು ಹೇಳಿದ್ದಾರೆ ಅಂತ ಮಾತ್ರ ಭಾವಿಸದೆ ಇದನ್ನು ಪರಿಹಾರ ಮಾಡಿಕೊಳ್ಳುವುದು ಹೇಗೆ ಎನ್ನುವಂಥದ್ರ ಬಗ್ಗೆಯೂ ಆಲೋಚನೆ ಮಾಡಿ ನೋಡಿ. ಬೇರೆ ಬೇರೆ ಕಾರಣಗಳಿಂದ ದುರ್ವ್ಯಯ ಉಂಟಾಗುತ್ತದೆ ಅಂತ ಹೇಳುವುದು ಯೋಗವಾಗಿದ್ದಾಗ ನಾವು ಆ ಖರ್ಚನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ಅವಕಾಶವಾಗುತ್ತೆ. ಯಾವುದಕ್ಕೆ ಮಾಡಬಾರದ ಖರ್ಚು ಅಂತ ನಮಗನ್ನಿಸ್ತದೋ ಅಲ್ಲಿ ಖರ್ಚನ್ನು ಮಾಡದೇ ಇರುವಂಥದ್ದು ಸರಿಸುಮಾರಾಗಿ 1.5 ತಿಂಗಳುಗಳ ಕಾಲ. ಹಾಗೆ ಪಿತ್ತ ಪ್ರಕೋಪ ಜಾಸ್ತಿಯಾಗತ್ತೆ ಅಂತ ಕಂಡು ಬರ್ತಾ ಇದೆ. ಹಾಗಾಗಿ ನಮ್ಮ ಆಹಾರದಲ್ಲಿ ಮತ್ತು ವ್ಯವಹಾರದಲ್ಲಿ ಈಗ ಸರಿಯಾದ ಸಮಯಕ್ಕೆ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡುವಂಥದ್ದು, ಸರಿಯಾದ ಸಮಯದಲ್ಲಿ ನಿದ್ರೆಯನ್ನು ಮಾಡುವಂಥದ್ದು, ಇದರಿಂದ ಪಿತ್ತ ವಿಕಾರ ಉಂಟಾಗುವುದಿಲ್ಲ. ಇದರಿಂದಲೂ ಕೂಡ ನಮಗೆ ಪರಿಹಾರ ಸಿಕ್ಕುತ್ತದೆ. ಇನ್ನು ನೇತ್ರೋದ್ಭವ, ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ತೊಂದರೆ ಉಂಟಾಗುವಂಥದ್ದು, ಅದಕ್ಕೆ ನೇತ್ರ ಚಿಕಿತ್ಸಕರ ಬಳಿ ಹೋಗುವಂಥದ್ದು ಸರಿಯಾದ ಕ್ರಮ. ಇನ್ನು ಬೇರೆಯವರಿಂದ ಆಗಬಹುದಾದ ದೃಷ್ಟಿದೋಷ ಅಂತಲೂ ಹೇಳಿದ್ದೇನೆ. ಅದಕ್ಕೆ ಆದಷ್ಟು ನಾವು ತೋರಾಣಿಕೆಯನ್ನು ಮಾಡದೇ ಇರುವಂಥದ್ದು ಸೂಕ್ತ ಎನ್ನುವುದಾಗಿ ಕಂಡುಬರುತ್ತೆ. ಜನ್ಮದ ರವಿಯಿಂದ ಬಂಧು ಮಿತ್ರ ವೈರ ಹಾಗೂ ತೃತೀಯದ ಬುಧನ ಕಾರಣದಿಂದ ಜನ್ಮದ ಬುಧನ ಕಾರಣದಿಂದ ವಾತಭೀತಿ ಮತ್ತು ಕಾಲಾತಿಕ್ರಮ ಭೋಜನ. ನಾನು ಮೊದಲೇ ಹೇಳಿದೆ, ಇಲ್ಲಿ ಪಿತ್ತ ಹೆಚ್ಚಾಗುವುದಕ್ಕೆ ಇದು ಒಂದು ಕಾರಣ ಆಗುತ್ತೆ. ಯಾವುದು, ನಾವು ಸರಿಯಾದ ಸಮಯಕ್ಕೆ ಭೋಜನಾದಿಗಳನ್ನು ಸ್ವೀಕಾರ ಮಾಡದೆ ಕಾಲವನ್ನು ಅತಿಕ್ರಮಿಸಿ ಭೋಜನವನ್ನು ಮಾಡುವಂಥದ್ದು, ಇದು ಕೂಡ ಒಳ್ಳೆಯ ಕ್ರಮ ಅಲ್ಲ. ಅದನ್ನು ನಾವು ಖಂಡಿತ ನಿವಾರಣೆ ಮಾಡಿಕೊಳ್ಳಬಹುದಾಗತ್ತೆ. ಭಾಗ್ಯಸ್ಥಾನದಲ್ಲಿ ರಾಹು ಮಾಂದಿ, ಇದರ ಕಾರಣದಿಂದ ಧರ್ಮ ಕಾರ್ಯಕ್ಕೆ ಹಾನಿ ಉಂಟಾಗುತ್ತೆ. ಒಂದು ಧಾರ್ಮಿಕವಾದ ಕಾರ್ಯವನ್ನು ಮಾಡಬೇಕು ಅಂತ ನೀವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿರ್ತೀರಿ, ಆದರೆ ಅದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ವಿಘ್ನಗಳು ಬಂದು ಒದಗುತ್ತೆ, ಹಾನಿ ಉಂಟಾಗುತ್ತೆ. ಕರ್ಮಸ್ಥಾನದ ಶನಿಯ ಕಾರಣದಿಂದ ವಿದ್ಯೆ, ಕೀರ್ತಿ,
ಹಾಗೂ ಧನ ಇವುಗಳ ಕ್ಷೀಣತೆಯನ್ನು ನಾವು ಕಾಣಬಹುದಾಗತ್ತೆ. ಆದರೆ ಈ ಎಲ್ಲ ದೋಷಗಳಿದ್ದರೂ ಕೂಡ ಲಕ್ಷ ದೋಷಗಳನ್ನು ಅಪಹಾರ ಮಾಡುವಂತಹ ಗುರು ನಿಮ್ಮ ದ್ವಿತೀಯ ಸ್ಥಾನದಲ್ಲಿದ್ದಾನೆ, ಅದರ ಉಚ್ಚ ಸ್ಥಾನದಲ್ಲಿದ್ದಾನೆ. ಇದರ ಕಾರಣದಿಂದ ಲಾಭವೃದ್ಧಿ, ಸೌಭಾಗ್ಯ ವೃದ್ಧಿ, ದೇಹ ಸೌಖ್ಯ. ಹಾಗೆ ದ್ವಿತೀಯದಲ್ಲಿಯ ಶುಕ್ರನೂ ಇರುವುದರಿಂದ ವಸ್ತ್ರ ಲಾಭ ಎನ್ನುವಂಥ ಒಂದು ಒಳ್ಳೆಯ ಫಲ ಇದೆ. ತೃತೀಯದ ಚಂದ್ರ ಹಾಗೂ ಕೇತುವಿನ ಕಾರಣದಿಂದ ಅರ್ಥಲಾಭ, ಇಷ್ಟ ಸಲ್ಲಾಪ ಮತ್ತು ಲಾಭ ವೃದ್ಧಿ ಎನ್ನುವಂತಹ ಶುಭಾಧಿಕ್ಯ ಫಲಗಳನ್ನೇ ನಾವು ಕಾಣಬಹುದಾಗತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಷಷ್ಠ ಮತ್ತು ಲಾಭಾಧಿಪತಿ ಕುಜ. ಷಷ್ಠ ಅಂದರೆ ಶತ್ರುಕ್ಷೇತ್ರ, ಲಾಭಸ್ಥಾನದ ಅಧಿಪತಿಯು ಅವನೇ ಆಗಿದ್ದಾನೆ. ಇವನು ವ್ಯಯಕ್ಕೆ ಬರ್ತಾ ಇದ್ದಾನೆ. ಇದರ ಕಾರಣದಿಂದ ಏನಾಗಬಹುದು ಅಂದರೆ ನೋಡಿ, ಇಲ್ಲೊಂದು ವಿಶಿಷ್ಟವಾದ ಯೋಗ ಸಂಗತವಾಗುತ್ತೆ. ಈ ಅಂಗಾರಕ ನಿಮ್ಮ ಭ್ರಾತೃಸ್ಥಾನವನ್ನು ಅಂದರೆ ನಿಮ್ಮ ಮೂರನೇ ಮನೆಯನ್ನು ಹಾಗೂ ಷಷ್ಠ ಶತ್ರುಕ್ಷೇತ್ರವನ್ನು, ಸಪ್ತಮ ಭಾವವನ್ನು ನೋಡ್ತಾ ಇದ್ದಾನೆ, ಕಳತ್ರ ಸ್ಥಾನವನ್ನು ಅವನು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಶತ್ರುಗಳು ಮಿತ್ರರಾಗುತ್ತಾರೆ, ಇದು ಗಮನಿಸಿ. ಹಾಗೂ ಸಹೋದರರಿಂದ ಲಾಭ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು, ಇವರ ಕಾರಣದಿಂದ ಲಾಭ ಉಂಟಾಗುತ್ತೆ. ಇನ್ನು ಸಂಗಾತಿಗಾಗಿ ವ್ಯಯ ಮಾಡುವಂತಹ ಒಂದು ಯೋಗ. ಇದ್ದಕ್ಕಿದ್ದ ಹಾಗೆ ಅವರಿಗೆ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಅಪೇಕ್ಷೆ ಉಂಟಾಗಿ ಅದನ್ನು ಕೊಡಿಸಬೇಕಾದಂತಹ ಸಂದರ್ಭ ಬರಬಹುದು. ಅಥವಾ ಅವರಿಗೆ ಅನಾರೋಗ್ಯ ಬಾಧೆ ಉಂಟಾಗಿ ಅದರಿಂದಲೂ ವ್ಯಯ ಮಾಡುವಂತಹ ಯೋಗ ಬರಬಹುದು. ಅಥವಾ ಎಲ್ಲಿಗಾದರೂ ನಾವು ಹೋಗಬೇಕು ಅಂತ ಅನ್ನಿಸಿ ಅಲ್ಲಿಗೆ ಹೋಗುವಾಗ ಅದರಿಂದಲೂ ವ್ಯಯ ಆಗುವಂತಹ ಸಾಧ್ಯತೆ ಇದೆ. ಇದಿಷ್ಟು ಮಿಥುನ ರಾಶಿಯವರಿಗೆ ಶುಭಾಶುಭ ಫಲಗಳನ್ನು ನಾವು ಹೇಳಬಹುದಾಗತ್ತೆ. ಮಿಥುನ ರಾಶಿಯವರಿಗೆ ಇರಬಹುದಾದ ಅನಿಷ್ಟ ಫಲ ನಿವಾರಣೆಗೆ ಬೇಕಾಗಿ ಬುಧನ ಬೀಜ ಮಂತ್ರ ಅನುಷ್ಠಾನವನ್ನು ಮಾಡಬೇಕು. ಅನೇಕ ಮಂತ್ರಗಳು ನಮ್ಮಲ್ಲಿ ಸಿಗ್ತವೆ. ವೇದ ಮಂತ್ರ ಹಾಗೂ ಪುರಾಣೋಕ್ತವಾದ ಮಂತ್ರ, ಕಲ್ಪೋಕ್ತವಾದಂತಹ ಮಂತ್ರಗಳು ಹಾಗೂ ಈ ಬೀಜಾಕ್ಷರಗಳ ಸಂಯುತವಾದ ಮಂತ್ರ. ಇವುಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಯಾವುದು ಎನ್ನುವುದನ್ನು ನೋಡಿಕೊಂಡು, ಹಾಗೂ ನಾನು ಈ ಹಿಂದೆ ವಿವರಿಸಿದ ಗ್ರಹ ಕುಂಡಲಿ, ಆ ಕಾಲಕ್ಕೆ ಇರಬಹುದಾದ ಗ್ರಹ ಸಂಪತ್ತು, ಆದ ಕಾಂಬಿನೇಷನ್ ಅದನ್ನು ಗಮನಿಸಿ ನಾನು ಈ ಬೀಜ ಮಂತ್ರವನ್ನು ಹೇಳ್ತಾ ಇದ್ದೇನೆ. ಬುಧ ಬೀಜ ಮಂತ್ರ ಇದನ್ನು ಪಠಿಸುವುದರಿಂದ ಮಿಥುನ ರಾಶಿಯವರು ನಿಮಗಿರುವಂತಹ ಎಲ್ಲ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಬೀಜಮಂತ್ರ ಹೀಗಿದೆ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಈ ಬುಧನ ಮಂತ್ರಾನುಷ್ಠಾನದಿಂದ ಹೆಚ್ಚು ಹೆಚ್ಚು ಜಪಿಸಿ ನಿಮಗಿರುವಂತಹ ಸಮಯಾವಕಾಶವನ್ನು ನೋಡಿ. ಅಲ್ಪ ಸಮಯ ಇದ್ದವರು ಒಂದು 108ಕ್ಕೆ ಕಡಿಮೆ ಇಲ್ಲದ ಹಾಗೆ, ಯಾಕೆಂದರೆ ಮಂತ್ರ ಬಹಳ ಸಣ್ಣ ಇರೋದರಿಂದಲೂ, ಸಮಯಾವಕಾಶ ಇದ್ದವರು 1000 ಸಂಖ್ಯೆಯಲ್ಲಿ ಜಪಿಸುವುದರಿಂದಲೂ ಎಲ್ಲ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಾಧ್ಯ ಇದ್ದವರು ಹೆಸರು ಬೇಳೆ ಅಥವಾ ಹೆಸರು ಕಾಳು ಇದನ್ನು ದಾನ ಮಾಡಿ. ಇದರಿಂದ ಬುಧನಿಗೆ ಅತ್ಯಂತ ಪ್ರೀತಿಯಾಗುತ್ತೆ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಅವನು ರಾಶಿಯಲ್ಲಿಯೇ ಇದ್ದಾನೆ, ಅವನೊಂದಷ್ಟು ಅನಿಷ್ಟ ಫಲಗಳನ್ನು ಕೊಡ್ತಾನೆ. ಹಾಗೂ ಕುಜನ ಕಾರಣದಿಂದ ಉಂಟಾಗಬಹುದಾದಂತಹ ಅನಿಷ್ಟ ಫಲಗಳು ನಿವಾರಣೆಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ರೀತಿಯಾಗಿ ವ್ಯಯಸ್ಥಾನಕ್ಕೆ ಬರುವಂತಹ ಮಂಗಳ ನಿಮಗೆ ಮಂಗಳವನ್ನು ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಮಿಥುನ ರಾಶಿಯವರಿಗೆ ಶುಭವಾಗಲಿ. ಧನ್ಯವಾದಗಳು.